ಒಪ್ಕೋತಾ ಇದ್ದೀರಲ್ಲ, ಸೊ ಇಸ್ ದೇರ್ ಆಸ್ ಅ ಪ್ರೊಡ್ಯೂಸರ್ ಇಂಡಸ್ಟ್ರಿ ಏನಾಗ್ತಾ ಇದೆ ಅಂದರೆ ಸಮ್ ಆಫ್ ದಿ ಯೂಟ್ಯೂಬರ್ಸ್ ಆರ್ ಕೆಲವೊಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗೆಲ್ಲ ರಿವ್ಯೂ ಮಾಡೋದ್ರಿಂದ ಸ್ವಲ್ಪ ತಡೀತಾ ಇದ್ದಾರೆ ಅನ್ನೋದು ಒಂದು ಗೊತ್ತಾಗ್ತಾ ಇದೆ. ಈಗ ಮುಂಬೈ ಶೋ ರೇಟಿಂಗ್ಸ್ ಡಿಸೇಬಲ್ ಆಗ್ತಾ ಇದೆ, ಯೂಟ್ಯೂಬ್ ಚಾನಲ್ಸ್ಗೆ ಇಂಜಂಕ್ಷನ್ ನೋಟಿಸಸ್ ಹೋಗ್ತಾ ಇದೆ. ಸೊ ವಾಟ್ ಯು ಲೈಕ್ ಟು ಸೇ ಅಂದರೆ ಆಸ್ ಅ ಪ್ರೊಡ್ಯೂಸರ್ ಹೌ ಮಚ್ ಓಪನ್ ಶುಡ್ ಬಿ ಟು ಕ್ರಿಟಿಸಿಸಮ್? ಅಲ್ಲ, ಡೆಫಿನೆಟ್ಲಿ ವಿ ಶುಡ್ ಬಿ ಓಪನ್ ಟು ಕ್ರಿಟಿಸಿಸಮ್. ಇವಾಗ ಮೊದಲೆಲ್ಲ ಆಗಿದ್ರೆ ನಮಗೆಲ್ಲರೂ ಗೊತ್ತಿರೋರಲ್ವಾ, ಈ ಪತ್ರಿಕೆ, ಈ ಟಿ ವಿ, ಇವ್ರು ರಿವ್ಯೂ ಮಾಡ್ತಿದ್ದಾರೆ ಹಿಂಗೆ ಅಂತ. ಇವಾಗ ಎಷ್ಟು ಜನ ಇರ್ತಾರೆ ಅಂದರೆ ಯಾರೂ ಗೊತ್ತಿರಲ್ಲ. ಅದನ್ನು ಈಗ ನಾನು ಒನ್ ಸೈಡೆಡ್ ಆನ್ಸರು ಹೇಳೋಕ್ಕಾಗಲ್ಲ. ಇವತ್ತು ಹೆಂಗಾಗಿದೆ ಅಂದರೆ, ಇಲ್ಲಿ ಕೂತ್ಕೊಂಡು ನಾನು ಒಂದಿಷ್ಟು ಜನ ರೆಡಿ ಮಾಡಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಸಿ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಅಂದಾಗ ಅದ್ರ ಬಗ್ಗೆ ಬೇಕು ಅಂತ ನೆಗೆಟಿವ್ ಮಾಡಿಸ್ಬೋದು. ಅದು ನಡೀತಾ ಇದೆ. ಇವತ್ತು ನಡೀತಿರೋದು ಹಂಗೆ. ಇವತ್ತು ಎಷ್ಟೊಂದು ಮೊನ್ನೆ ಅದೇ ಒಂದು ಡಿಸ್ಕಷನ್ ನಡೀತಾ ಇತ್ತು ನಮ್ಮ ಸಿನಿಮಾ ಸರ್ಕಲಲ್ಲಿ. ಇವತ್ತು ಹೆಂಗಿದೆ ಅಂದರೆ, ಮೊದಲೆಲ್ಲ ಅವ್ರು ಪಿ ಆರ್ ಮಾಡ್ಕೋತಾ ಇದ್ರು. ಇವಾಗ ಹೆಂಗಿದೆ ಅಂದರೆ, ಬೇರೆ ಯಾವ್ದಾದ್ರು ಸಿನಿಮಾ ಬಂದರೆ ಅದಕ್ಕೆ ನೆಗೆಟಿವ್ ಮಾಡಿಸೋದೇ ಒಂದು ಕೆಲಸ ಶುರುವಾಗಿದೆ ಅಂತ. ಅವ್ರ ಸಿನಿಮಾ ರಿಲೀಸ್ ಆದರೆ ಈ ಕಡೆ ಅಭಿಮಾನಿಗಳಿಗೆ ಕಷ್ಟ, ಇನ್ನೊಬ್ರು ಸಿನಿಮಾ ರಿಲೀಸ್ ಆದರೆ ಇನ್ನೊಬ್ರಿಗೆ ಕಷ್ಟ. ಸೊ ಒಂದು ನೆಗೆಟಿವ್ ಪಿ ಆರ್ ಆಟೋಮೆಟಿಕ್ಕಾಗಿ ಒಂದು ಆಪೋಸಿಟ್ ಇದರಿಂದ ಶುರುವಾಗುತ್ತೆ ಅಂತ. ಮೋಸ್ಟ್ಲಿ ಅದಕ್ಕೆ ಭಯ ಬಿದ್ದು ಐ ಥಿಂಕ್ ಪ್ರೊಡ್ಯೂಸರ್ಸು ಆ ಕಾಲ್ ತಗೋತಿರ್ಬೋದೇನೋ. ಬಟ್ ನಾನು ನಂಬೋದು, ಒಂದು ಸಿನಿಮಾ ಭಾಳ ಚೆನ್ನಾಗಿದ್ರೆ ಐ ಥಿಂಕ್ ಪ್ರೇಕ್ಷಕ ಮಾತಾಡ್ತಾನಲ್ಲ, ಏನೇ ನೆಗೆಟಿವ್ ರಿವ್ಯೂ ಏನೇ ಮಾತಾಡಿದ್ರು ಅದು ಇನ್ನೊಂದು ಆಪೋಸಿಟ್ಟು ಒಳ್ಳೆ ಅಲೆನ ಅದು ಕ್ರಿಯೇಟ್ ಮಾಡುತ್ತೆ. ಅವ್ರು ಎಷ್ಟು ನೆಗೆಟಿವ್ ಮಾಡಿದ್ರು ಒಂದು ಒಳ್ಳೆ ಸಿನಿಮಾ ಅದು ಏನಾಗಬೇಕು ಅದು ಹಾಗೆ ಆಗುತ್ತೆ ಅಂತ. ಸರ್, ಹಾಗಂತ ಅಂದ್ಕೊಂಡು ಒಂದು ವಿಮರ್ಶೆಯನ್ನೇ ಬೇಡ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅಂದ್ರೆ, ಹೌದು ವಿರೋಧ ಬರ್ಬೋದು, ನೆಗೆಟಿವ್ ಇದು ಬರ್ಬೋದು, ಅದರ ಅರ್ಥ ವಿಮರ್ಶೆನೇ ಬೇಡ ಅಂತ ಹೇಳೋದಲ್ಲ. ಅಲ್ಲ, ಖಂಡಿತ ವಿಮರ್ಶೆ ಬೇಡ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ, ಹೇಳಬಾರ್ದು. ಡೆಫಿನೆಟ್ಲಿ ಇರಬೇಕು. ಇದನ್ನೇ ಆಫ್ ಮಾಡ್ತಿದ್ದಾರೆ, ವಿಮರ್ಶೆ ಬೇಡ ಅಂತ ಹೇಳೋ ಟ್ರೆಂಡೇ ಇದಾಗಿದೆಯಲ್ಲ. ನಾನಂತೂ ಖಂಡಿತ ಹೇಳಲ್ಲ ವಿಮರ್ಶೆ. ಅಲ್ಲ, ವಿಮರ್ಶೆ ಬೇಕು, ಡೆಫಿನೆಟ್ಲಿ ಕ್ರಿಟಿಕ್ಸ್ ಇರಲೇಬೇಕಲ್ವ. ಇಲ್ಲ ನಾನು ಹೆಂಗೆ ತಿದ್ಕೊಳ್ಳೋಕ್ಕಾಗುತ್ತೆ ಅಥವಾ ಹೆಂಗೆ ಮುಂದಕ್ಕೆ ಹೋಗೋಕ್ಕಾಗುತ್ತೆ? ಈಗ ಅವ್ರು ಹೇಳಿದ್ರು, ಈಗ ವಿದ್ಯಾಪತಿ ಇಂದ ಏನು ಕಲ್ತ್ರಿ ಅಂತ. ಸೊ ಈಗ ಎಲ್ಲರೂ ಆ ವಿದ್ಯಾಪತಿ ಸಿನಿಮಾ ನೋಡಿ ಬರೆದಿರ್ತಾರಲ್ವ. ಸೊ ಒಬ್ರೊಬ್ರಿಗೆ ಒಂದೊಂದು ಅನಿಸಿರ್ಬೋದು. ಟೇಸ್ಟ್ ಮೈಟ್ ಬಿ ಡಿಫ್ರೆಂಟ್. ಈಗ ನನಗೆ ಅವರು ಸಿಕ್ಕಿದಾಗ ಭಾಳ ಚೆನ್ನಾಗಿ ಹೇಳಿದರು, ನನಗೆ ಬಡವರಾಸ್ಕಲ್ ಟಗರುಪಲ್ಯಾಗಿಂತ ರತ್ನ ಪ್ರಪಂಚ ಇಷ್ಟ ಆಗಿತ್ತು ಅಂತ. ದಟ್ ಡಸಂಟ್ ಮೀನ್ ಬಡವರಾಸ್ಕಲ್ ಅಥವಾ ಟಗರುಪಲ್ಯ ವರ್ಕ್ ಆಗಿಲ್ಲ ಅಂತ ಅಲ್ಲ. ರತ್ನ ಪ್ರಪಂಚ ಸಖತ್ತಾಗಿ ವರ್ಕ್ ಆಗಿದೆ, ಇವು ಎರಡು ಅಷ್ಟೇ ಚೆನ್ನಾಗಿ ವರ್ಕ್ ಆಗಿದೆ. ಸೊ ಟೇಸ್ಟ್ ವಿಲ್ ಬಿ ಡಿಫ್ರೆಂಟ್. ಬಟ್ ಅಲ್ಲೊಂದು ಆನೆಸ್ಟಾಗಿ ಅವರೊಂದು ರಿವ್ಯೂ ಬರೀತಾರಲ್ಲ, ಅದು ಬಹಳ ಇಂಪಾರ್ಟೆಂಟ್ ಅಲ್ಲ. ಸೊ ಅದು ಬೇಕೇ ಬೇಕು. ಖಂಡಿತ ಮಾಡಲ್ಲ, ಖಂಡಿತ ಮಾಡಲ್ಲ. ಆ್ಯಂಡ್ ಅಲ್ಲ, ಆ್ಯಕ್ಟ್ರಾಗಿನೂ ಮಾಡೋಕ್ಕಾಗಲ್ಲ. ಹೆಂಗೆ ಮಾಡೋಕ್ಕಾಗತ್ತೆ? ಆ್ಯಕ್ಟ್ರಾಗಿನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಅಪೋಸಿಷನ್ ಅದೇನೋ ಒಂದು ನಡೀತಾ ಇರ್ತದಲ್ಲ, ಏನೂ ಮಾಡೋಕ್ಕಾಗಲ್ಲ. ಅದೊಂದು ಇವಾಗ ಯುದ್ಧ ಥರ ಆಗಿದೆ ಸಿನಿಮಾ ಮಾಡೋದು. ಸೊ ಅದನ್ನೆಲ್ಲ ಫೇಸ್ ಮಾಡ್ಕೊಂಡೇ ಗೆಲ್ಸ್ಕೋಬೇಕು. ಒಂದು ಪ್ರೇಕ್ಷಕನಿಗೆ ಸಿನಿಮಾ ನಾವು ಭಾಳ ಚೆನ್ನಾಗಿ ತಲುಪ್ಸೋಕ್ಕಾದ್ರೆ, ಅವರು ಥಿಯೇಟ್ರಿಗೆ ಬಂದಾಗ ಅವ್ರಿಗೆ ಒಳ್ಳೆ ಎಂಟರ್ಟೈನ್ಮೆಂಟು, ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ದಾಟ್ಸೋಕ್ಕಾದ್ರೆ ಐ ಥಿಂಕ್ ಆ ಸಿನಿಮಾನ ಯಾರೂ ತಡೆಯೋಕ್ಕಾಗಲ್ಲ.